ಆಗಿದೆ. ಒಂದು ಆತಂಕದ ವಿಷಯ ಏನಂದ್ರೆ ಹೃದಯ ರೋಗದ ಸಂಬಂಧಗಳ ಕಾಯಿಲೆಗಳು ಹೆಚ್ಚಾಗ್ತವೆ. ಇದಕ್ಕೆ ತಮ್ಮ ಸಲಹೆ? ಈ ಕಾಯಿಲೆಗಳೆಲ್ಲ ನಮ್ಮ ದೇಹದಲ್ಲಿ ರಕ್ತದ ಅಂಶ ಗ್ಲೂಕೋಸ್ ಹೆಚ್ಚಾಗಿರೋದ್ರಿಂದ, ಈ ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ನಮ್ಮ ರಕ್ತದ ಗ್ಲೂಕೋಸ್ ಬ್ಯಾಲೆನ್ಸ್ ಅಂತಾರೆ, ಹೋಮಿಯೋಸ್ಟ್ಯಾಸಿಸ್ ಅನ್ನು ಗಡಿಬಿಡಿ ಮಾಡೋದ್ರಿಂದ ಈ ರೋಗಗಳು ಬರ್ತಾ ಇದೆ. ಮಿಲ್ಲೆಟ್ಸ್ ತಿನ್ನೋದ್ರಿಂದ ಈ ಗಡಿಬಿಡಿಯನ್ನು, ಅಸಮತೋಲನವನ್ನು, ಗ್ಲೂಕೋಸ್ ಇಂಬ್ಯಾಲೆನ್ಸನ್ನು ನಾವು 3 ತಿಂಗಳಿಂದ 6 ತಿಂಗಳ ಒಳಗಡೆ ಪೂರ್ತಿ ವಾಸಿ ಮಾಡ್ಕೋಬೋದು. ಬಿ ಪಿ, ಥೈರಾಯ್ಡು, ಡಯಾಬಿಟೀಸಲ್ಲಿ ಟೈಪ್ 1, 1.5, ಟೈಪ್ 2 ಈ ಥರ ವಿಭಾಗಗಳನ್ನು ತುಂಬ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಈ ಕನ್ಫ್ಯೂಷನೇ ಬೇಡ ನಮಗೆ. ಸುಮ್ಮನೆ ಸಿರಿಧಾನ್ಯ ತಿನ್ನಿರಿ, ರೋಗದಿಂದ ದೂರ ಇರ್ರಿ. ಸರ್, ಈಗ ರೋಗ ಬಂದಿದೆ, ಶುಗರ್ ಇರುತ್ತೆ, ಮಾತ್ರೆ ತಗೊಳ್ತಾ ಇರ್ತಾರೆ. ಸಿರಿಧಾನ್ಯ ತಿಂತು ಮಾತ್ರೆಯನ್ನು ನಿಧಾನವಾಗಿ ಬಿಟ್ಟುಬಿಡ್ರಿ. ಸೊ ಸಿರಿಧಾನ್ಯ ಶುರು ಮಾಡಿರಿ, ಒಂದು ತಿಂಗಳಾದಮೇಲೆ ಅರ್ಧ ಮಾಡ್ಕೊಳ್ಳಿ, ಇನ್ನೊಂದು ತಿಂಗಳಾದಮೇಲೆ ಅದರಲ್ಲಿ ಅರ್ಧ ಮಾಡಿ, 3 ತಿಂಗಳಲ್ಲಿ ರೋಗ ಮುಕ್ತ, ಟ್ಯಾಬ್ಲೆಟ್ ಮುಕ್ತ. ಸರ್, ಈಗ ತುಂಬ ಜನ ದಪ್ಪಕ್ಕಿರ್ತಾರೆ, ಅಂದರೆ ಆಹಾರದ ಪದ್ಧತಿ ಸಣ್ಣಕ್ಕಾಗಬೇಕಾದ್ರೆ ಯಾವ ಒಂದು ಧಾನ್ಯಗಳನ್ನು ತಿಂದರೆ ಅವರ ವೆಯ್ಟ್ ಲಾಸ್ ಮತ್ತು 6 ವಾರದಲ್ಲೇ ನಿಮಗೆ ಬದಲಾವಣೆ ಶುರು ಆಗುತ್ತೆ. ನವಣೆ, ಸಾಮೆ, ಕೊರ್ಲೆ, ಊದಲು, ಆರ್ಕ ಈ 5 ಧಾನ್ಯಗಳನ್ನು ನೀವು ಸತತವಾಗಿ ಬಳಸಿರಿ. 6 ತಿಂಗಳಲ್ಲಿ ನಿಮ್ಮ ಊಬಕಾಯ ಮಾಯ ಆಗುತ್ತೆ, ನಾರ್ಮಲ್ ವೆಯ್ಟ್ ಇರ್ತೀರ, ಫಿಟ್ ಆಗಿ ಜೀವನ ಮಾಡ್ತೀರ. ಸರ್, ತುಂಬ ಜನ 6 ಧಾನ್ಯನ ಒಂದೇ ಸಲ ಬೇರಿಸ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇಲ್ಲ, ಅದು ಅನಾರೋಗ್ಯದ ಒಂದು ಮೂಲ. ಎಲ್ಲ ಮಿಕ್ಸ್ ಮಾಡಿದರೆ ಯಾವ ರೋಗ ವಾಸಿ ಆಗಲ್ಲ. ಸೊ ಒಂದೊಂದು ಧಾನ್ಯ ಒಂದೊಂದು ಅಂಗಗಳನ್ನು ಶುದ್ಧ ಮಾಡುತ್ತೆ, ಪರಿರಕ್ಷಣೆ ಮಾಡುತ್ತೆ, ಆರೋಗ್ಯವನ್ನು ಕೊಡುತ್ತೆ. ಸೊ 2 ದಿವಸ ನವಣೆ ತಿನ್ನಿರಿ, 2 ದಿವಸ ಆರ್ಕ, 2 ದಿವಸ ಸಾಮೆ, ಆ ರೀತಿ ಬದಲಾವಣೆ ಮಾಡಿ ತಿನ್ನಿರಿ, ಸಂಪೂರ್ಣ ಆರೋಗ್ಯವನ್ನು ಪಡೀರಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಸರ್, ಹೇಳಿ, ಇವತ್ತೊಂದು ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡಿದ್ದೀವಿ. ಇಲ್ಲ, ನಾವು ಮೈಸೂರು ಮತ್ತು ಇನ್ನೂ ಇತರರು ಸೇರಿ ಆಯೋಜನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ತುಂಬ ದಿವಸದಿಂದ ಬರಬೇಕು ಅಂತ ಅನ್ಕೋತಾ ಇದ್ದೆ. ಇವತ್ತು ದೇವರ ಅನುಗ್ರಹ ಆಗಿದೆ, ತುಂಬ ಖುಷಿಯಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ತುಂಬ ಅದ್ಧೂರಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತುಂಬ ಜನ ಬಂದಿದ್ದರು. ತುಂಬ ಆಲ್ಮೋಸ್ಟ್ 1.5 ಗಂಟೆ ನಾವು ಈ ಸಿರಿಧಾನ್ಯಗಳ ಬಗ್ಗೆ, ಅದರ ಮಹತ್ವದ ಬಗ್ಗೆ ಮತ್ತು ಡಾಕ್ಟರ್ ಇಲ್ಲದ ಜೀವನಕ್ಕೆ ಸಿರಿಧಾನ್ಯಗಳು ಎಷ್ಟು ಮಹತ್ವಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡ್ತವೆ ಅಂತ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ತುಂಬ ಅದ್ಧೂರಿಯಾಗಿ ಜನರು ತುಂಬ ಗಮನ ಕೊಟ್ಟು ಕೇಳಿಸ್ಕೊಂಡಿದ್ದಾರೆ. ಬರುವ ದಿವಸಗಳಲ್ಲಿ ಈ ಸಿರಿಧಾನ್ಯಗಳ ಬೆಳೆಯೋದು ಮತ್ತು ಬಳಸೋದು ಹೆಚ್ಚಾಗುತ್ತೆ ಅಂತ ಒಂದು ನಂಬಿಕೆ ನನಗೆ ಈ ಕಾರ್ಯಕ್ರಮಗಳ ಒಂದು ಆಯೋಜನದಿಂದ ನನಗೆ ಅನ್ನಿಸ್ತಾ ಇದೆ. ನಾವೆಲ್ಲರೂ ಸಿರಿಧಾನ್ಯಗಳನ್ನು ತಿನ್ನೋಣ, ಡಾಕ್ಟರ್ಗಳಿಂದ ದೂರ ಇರೋಣ ಅನ್ನೋ ಒಂದು ಸಂದೇಶ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಸರ್, ಇತ್ತೀಚೆಗೆ ಯುವಕರಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಸಿರಿಧಾನ್ಯಗಳನ್ನು ಕುರಿತು. ಫಾದರ್ ಸರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹೇಗಿತ್ತು? ಖಾದರ್ ಸಾಹೇಬರ ನೇತೃತ್ವದಲ್ಲಿ ಈ ದಿನ ನಡೆದಂಥ ಕಾರ್ಯಕ್ರಮ ನಿಜಕ್ಕೂ ಕೋಲಾರ, ಚಿಕ್ಕಬಳ್ಳಾಪುರ ಜನತೆಗೆ ಬಹಳ ಅವಶ್ಯಕತೆ ಇದ್ದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೀನಿ. ಇತ್ತೀಚೆಗೆ ತರಕಾರಿಗಳಲ್ಲಿ ಬಹಳ ಹೆಚ್ಚಿನ ಲವಣಾಂಶಗಳು ಕೂಡಿದೆ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ತರಕಾರಿಗಳನ್ನು ತಿನ್ನೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ನ್ಯೂಸ್ಗಳು ಸಹ ಬಹಳ ಹೆಚ್ಚು ಬಂದಿದ್ದನ್ನು ನಾವು ಕಂಡಿದ್ದೀವಿ. ಅದರ ಜೊತೆಗೆ ಸೈಂಟಿಸ್ಟ್ಗಳು ಆ ರಿಪೋರ್ಟ್ಸನ್ನು ಸಹ ಹೊರಗಡೆ ಇಟ್ಟಿದ್ದಾರೆ. ಅದರ ಜೊತೆಗೆ KC ವ್ಯಾಲಿ, HN ವ್ಯಾಲಿ ನೀರಿನಿಂದ ಆಗ್ತಾ ಇರ್ತಕ್ಕಂಥ ಗಾಳಿ ನಮಗೆ ಕಲುಷಿತ ಆಗಿದೆ, ಭೂಮಿ ಕಲುಷಿತ ಆಗಿದೆ. ಕಾಯಿಲೆಗಳಿಗೆ ತುರ್ತಾಗ್ತಾ ಇರ್ತಕ್ಕಂಥ ನಮ್ಮ 3 ಜಿಲ್ಲೆಯ ಜನ ಮುಂದಿನ ದಿನಗಳಲ್ಲಿ ಏನು ತಿನ್ನಬೇಕಪ್ಪ ಅನ್ನುವಂಥ ಗೊಂದಲದಲ್ಲಿ ನಾವು ಸಿಕ್ಕಿದ್ದೀವಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ನಾವು ಹಾಸ್ಪಿಟ್ಲ್ಗಳಿಗೆ ಹೋಗೋದನ್ನು ಕಡಿಮೆ ಮಾಡಿ ಖಾದರ್ ಸಾಹೇಬರು ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಗಾರವನ್ನು ಯೂಟ್ಯೂಬಲ್ಲೂ ಸಹ ನಾವು ನೋಡ್ಬೋದು. ಅದರ ಜೊತೆ ಅವರೊಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಅದನ್ನು ನೋಡಿ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಊಟವನ್ನು ತಿನ್ನಬೇಕು, ಯಾವ ರೀತಿ ನಾವು ನಮ್ಮ ಜೀವನ ಶೈಲಿಯನ್ನು ಇಟ್ಕೋಬೇಕು ಅಂತಕ್ಕಂಥ ಒಂದು ಸಂಪೂರ್ಣವಾದಂಥ ಚಿತ್ರಣವನ್ನು ಅದರಲ್ಲಿ ನಾವು ನೋಡ್ಬೋದು. ಆ ಒಂದು ನಿಟ್ಟಿನಲ್ಲಿ
ಈ ದಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಾಗಾರವನ್ನು ಮಾಡಿದ್ದು ನಿಜಕ್ಕೂ ನಮಗೆ ಬಹಳ ಸಂತೋಷ ತಂದಿದೆ. ಇಂಥ ಕಾರ್ಯಾಗಾರಗಳು ಇನ್ನಷ್ಟು ಆಗಬೇಕು, ಇನ್ನಷ್ಟು ಜನ ನೋಡಿ ಅದನ್ನು ಅಳವಡಿಸ್ಕೊಂಡು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು. ಅದರ ಜೊತೆಗೆ ನಾವು ಹೆಣ್ಣುಮಕ್ಕಳಾಗಿ ನಾವು ಅಡುಗೆ ಮನೆಯಲ್ಲಿ ನಮ್ಮದೇ ಮುಖ್ಯವಾದಂಥ ಪಾತ್ರ, ಆ ಪಾತ್ರವನ್ನು ನಾವು ಯಾವ ರೀತಿ ನಡೆಸ್ಕೊಂಡು ಹೋಗ್ತೀವಿ, ನಮ್ಮ ಕುಟುಂಬ ಎಲ್ಲ ಆ ಒಂದು ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ. ಹಾಗಾಗಿ ಅತಿ ಹೆಚ್ಚು ಹೆಣ್ಣುಮಕ್ಕಳು ಇಂಥ ಒಂದು ಕಾರ್ಯಾಗಾರಗಳನ್ನು ನೋಡಿ ನಮ್ಮ ಜೀವನವನ್ನು ಮತ್ತಷ್ಟು ಸುಖಮಯವಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಅಂತ ನಾನು ಭಾವಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ. ಮೇಡಮ್, ನಿಮ್ಮ ಹೆಸರು? ಉಷಾ ಆಂಜನೇಯ ರೆಡ್ಡಿ, ಚಿಕ್ಕಬಳ್ಳಾಪುರ.